ನಂಜನಗೂಡು ತಾಲೂಕಿಗೆ ಒಳಪಡುವಂತಹ ದೇವಿರಮ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವಿದ್ದೀವಿ. ಗ್ರಾಮ ಪಂಚಾಯತ್ ಅವರು ಇಲ್ಲ, PDOಗಳು ಬಂದು ನೋಡಿಲ್ಲ, ಅದೇನು ಮಾಡಿಲ್ಲ, ನಮ್ಗೆ ವ್ಯವಸ್ಥೆನೇ ಮಾಡಿಲ್ಲ. ಬಚ್ಚಲ್ ನೀರು ತುಳ್ಕ ತಿರ್ಗಾಡ್ತೀವಿ. ತುಂಬ ಬೇಜಾರಾಗುತ್ತೆ ಸರ್. ಈಗ ವರ್ಣ ಕ್ಷೇತ್ರದಲ್ಲೆಲ್ಲ ಯಾವ ಥರ ಮಾಡಿದ್ದಾರೆ ಹಂಗೆ ನಮಗೂ ಮಾಡಿಕೊಡ್ಬೇಕು. ರಸ್ತೆ ಚೆನ್ನಾಗಿಲ್ಲ, ನೀರು ಸೌಲಭ್ಯ ಇಲ್ಲ, ನಲ್ಲಿ ನೀರಲ್ಲಿ ನೀರು ಚಿಬ್ರೀತ ಕುಗ್ರಾಮ ನಮ್ಗೆ ನೋಡಿ. ಅಲ್ಲೇ ನೀವೇ ನೋಡಿ, ನಮ್ಗೆ ಒಂದು ಕೊಣ ನೀರು ಹೋಯ್ತೇ ಇಲ್ಲ. ಆಮ್ಯಾಕ ಮಾಡಿದ್ರೆ ಈ ಕೊಣಿಂದ ಹಿಡಿದು ಈ ಕೊಣ ಗಂಟು ಬರ್ತದೆ. ಇಂಚಿನ ಬತ್ತಿತ್ತು, ಅದು ನಿಂತೋಗದ. ನೋಡಿ, ಡ್ರೈನೇಜ್ ಮಾಡ್ರೆ ನಮ್ಮ ಮತ್ತವ್ರು ಬೀಳೋದು ಬಿದ್ದು ಸಾಯೋದು ಇಲ್ಲಿ. ಈ ರೋಡ್ ಈಗ ಮಾಡಿಬಿಟ್ರು, ಅಲ್ಲಿ ಎತ್ತರ ಮಾಡಿಬಿಟ್ರು. ನಮ್ಮ ಮತ್ತವ್ರು ಬಿದ್ದು ಕೆಡ್ದು ಸಾಯ್ಬೇಕು. ನಮ್ಮ ನಡೆ ಗ್ರಾಮ ಪಂಚಾಯಿತಿಗಳ ಕಡೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಂಜನಗೂಡು ತಾಲೂಕಿಗೆ ಒಳಪಡುವಂತಹ ದೇವಿರಮ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವಿದ್ದೀವಿ. ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮಗಳ ಅಭಿವೃದ್ಧಿ ಹೇಗಿದೆ, ಬನ್ನಿ ಜನಗಳ ಹತ್ರ ಕೇಳ್ಕೊಂಬರೋಣ. ಬಚ್ಚಲ್ ನೀರು ತುಳ್ಕೊಂಡು ಸೊಳ್ಳ ಕಾಟ, ಆ ತುಳ್ಕ ತಿರ್ಗಾಡ್ಬೇಕು ನಾವು ದೇವರಮಳಿ ಉಂಡಿ. ಗ್ರಾಮ ಪಂಚಾಯತ್ ಅವರು ಇಲ್ಲ, PDOಗಳು ಬಂದು ನೋಡಿಲ್ಲ, ಅದೇನು ಮಾಡಿಲ್ಲ, ನಮ್ಗೆ ವ್ಯವಸ್ಥೆನೇ ಮಾಡಿಲ್ಲ. ಬಚ್ಚಲ್ ನೀರು ತುಳ್ಕ ತಿರ್ಗಾಡ್ತೀವಿ. ಚರಂಡು ಇಲ್ಲ, ರೋಡು ಇಲ್ಲ, ಎಲ್ಲ ಬರೀ ಬಚ್ಚಲ್ ನೀರು, ಗಲೀಜು ನೀರು. ಆ ಗಲೀಜು ನೀರು ತುಳ್ಕ ತಿರ್ಗಾಡ್ತೀವಿ. ಮಾಡೇ ಇಲ್ವಲ್ಲ, ಪಂಚಾಯತಿ ಅವರು ಬಂದಿಲ್ಲ, PDOಗಳು ಬಂದಿಲ್ಲ, ಯಾರು ಬಂದಿಲ್ಲ. ಈ ಬಚ್ಚಲ್ ನೀರು ತುಳ್ಕ ತಿರ್ಗಾಡ್ತೀವಿ. ಬಂದ್ರೆ ಸಾಯಿಸ್ತಾರ, ಇನ್ನೇನು ಮಾಡ್ರು, ಸಾಯತ್ತಾನೆ ಇನ್ನೇನ. ಈಗ ಮಾಡಿರೋದೇ ಜನಗಳು ಅದಕ್ಕೆ. ಒಳ್ಳೆ ಸ್ಥಾನ ಮಾಡಬೇಕು. ಕೇಳಕ್ಕೆ ಹೋದ್ರೆ ಜಗಕ್ಕೆ ಬರ್ತಾರ. ನಾವು ಹಿಂಗೆ ಏರಿಸ್ತೀವಿ, ನಾವು ಹಿಂಗೆ ಮಾಡ್ತೀವಿ ಅಂತಾರೆ. ಇನ್ನೇನು ಮಾಡೋಕ್ಕದ್ದು, ಏನು ಮಾಡೋಕ್ಕದ್ದಪ್ಪ, ಅರಿಸ್ಬಿಡು. ಕುಡಿಯೋ ನೀರೇನೋ ಬಿಡ್ತಾರ, 3 ದಿನಕ್ಕೊಂದ್ಸಲ ಬಿಡ್ತಾರ. ಜಿನ್ ತಪ್ಪು ಬಿಡ್ತಾರ, ಕರೆಂಟ್ ಬಿಲ್ ಹಾಕ್ತಾರ, ಕರೆಂಟ್ ಬಿಲ್ ಕಟ್ತೀವಿ. ಚರಂಡಿಲ್ಲ, ರೋಡ್ ಇಲ್ಲ, ನಮ್ಗೆ ಬಚ್ಚಲ್ ನೀರ್ನೇ, ಗಲೀಜು ನೀರ್ನೇ ತುಳ್ಕ ತಿರ್ಗಾಡ್ಬೇಕು ನಾವು. ನೋಡಿ, ಅಲ್ಲಿ ನೋಡಿ ಸರ್, ಒಳಚರಂಡಿ ಇಲ್ಲ, ಒಳಗೆ ಇಲ್ಲ, ರೋಡೇನ ಇದೆಯಾ. ನಮ್ಗ ನೀರ್ ಬಿಡ್ತೀನಿ ಅಂತಂದ್ರೆ ಭಾರಿ ತೊಂದ್ರೆ. ನೋಡಿ ಅಲ್ಲಿ ನೀವು ಇಲ್ಲಿ ಏನೇ ಇದ್ರು ನೀರೆಲ್ಲ ಹೋಗಲ್ಲ, ಇಲ್ಲೇ ನಿಂತ್ಕೊಳ್ಳಿ. ಇಲ್ಲಿಯ ನಮ್ಮ ಬಟ್ಟೆ ಒಗಿಬಿಡು, ಒಂದು ಬೆಳಗ್ ಬಿಡು, ಒಂದು ಏನೇ ಮಾಡ್ಬಿಡು, ನಮಗೆ ಮಾತ್ರ ಅಲ್ಲಿ ಒಂದು ಕೊಣ ನೀರು ಹೋಗೋದಿಲ್ಲ. ಅಲ್ಲಿಂದ ಆಯ್ತಾ ಆ ಕೊಣಿಂದು ಬರ್ತದ. ಇದು ಮಳವುದ ಹೊತ್ತಗ ನೋಡಿ, ಮೇಘ ದಿನ್ನೆ ಆ ಕೊಣಿಂದ ಆ ಮೂಲೆಯಿಂದ ಬಂದ್ರೆ ಇಲ್ಲಿಗ ಚಾಚ್ಕಂದ ಮಣ್ಣು. ನಾವ್ ಹೆಂಗ ಗೋಡ ಈ ಬಾಗಿ ಮಣ್ಣು ಉಂಟ್ಕರ ನಾವೆಲ್ಲ ಸೇರವು. ನಿಮ್ಮ ಪಂಚಾಯತಿಗೆ ಏನಾದ್ರು ಹೇಳಿದ್ರ ಈ ತರ ಸಮಸ್ಯೆ ಅಂತ? ಹೇಳಿದ್ರು, ಅವ್ರು ಕೇಳ್ತಾ ಇಲ್ವಲ್ಲ. ನಾವೆಲ್ಲರೂ ಕೇಳಾಯ್ತು, ಗೆದ್ದಿರೋರು ಯಾರವಿ ನಮ್ಗೆ ಡ್ರೈನ್ ಮಾಡ್ಕೊಡಿ, ನಿಮ್ಮ ಯಾತಕ್ಕೆ ಗೆದ್ದಿರೋದು. ಗೆದ್ದಿರೋ ಹೊತ್ತಕ್ಕೆ ತಾನೇ ನಿಮ್ಮ ಕೇಳ್ತೀವಿ, ಇಲ್ದ್ರ ಸುಮ್ಮನೆ ಯಾತಕ್ಕೆ ಕೇಳು, ನೀವು ಯಾರು ಗೆದ್ರು ನಮ್ಗೆ ಡ್ರೈನ್ ಮಾಡ್ತಾ ಇಲ್ವಲ್ಲ ಅಂತ ನಾವೆಲ್ಲರೂ ಅಂದಿವಿ. ಈಗ ನೀವು ಓಟ್ ಹಾಕಿ ಗೆಲ್ಸಿರೋ MLA ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬರ್ತಾರ, ನೋಡ್ತಾರ, ಸಮಸ್ಯೆ ಕೇಳ್ತಾರ, ಬರ್ತಾರ ಹೋಯ್ತಾರ, ಅಷ್ಟೇ ಬರ್ತಾರ ಹೋಯ್ತಾರ. ಅಲ್ಲಿ ನಮ್ಮ ತಕೊಡಿ ಅಂದ್ರೆ ಆಯ್ತು ಮಾಡ್ತೀವಿ, ಇಷ್ಟೇ. ಏನು ಮಾಡಿರ್ವಲ್ಲ, ನಾವ್ ಹೆಂಗೆ ಜೀವನ ಮಾಡೋದು, ನಾವು ಗೋಡೆ ಎಗತ್ಕತ್ತು ಒಂದು ಹಿಂಗ ನೀರು ನಿಂತ್ಕಾರ ಏನಾದ್ದು. ಈಗ ನಿಮ್ಗೆ ಮುಖ್ಯ ಕಾರಣ ಇಲ್ಲಿ ಸಮಸ್ಯೆ ಅಂತಂದ್ರೆ ನೀರ್ದು, ಅಂದ್ರೆ ಒಳಚರಂಡಿ ವ್ಯವಸ್ಥೆ ಬೇಕು. ಆಗ ನೋಡಿ, ಅಲ್ಲೇ ನೀವೇ ನೋಡಿ, ಇಲ್ಲಿ ನೋಡಿ ಒಂದು ಕೊಣ ನೀರು ಹೋಯ್ತೇ ಇಲ್ಲ. ಆಮ್ಯಾಕ ಮಾಡಿದ್ರ ಈ ಕೊಣಿಂದ ಹಿಡಿದು ಈ ಕೊಣ ಗಂಟು ಬರ್ತದೆ. ಈ ಟ್ಯಾಂಕಿ ನೀರುಗಳನ್ನು ಸರಿಯಾಗಿ ಬಿಡಲ್ಲ, 3 ದಿನಕ್ಕೊಂದ್ಸತ್ ಬಿಡ್ತಾರ, ನಿಲ್ಲಿಸ್ತಾರ, ಹೋಗಿ ಆಳ್ಬೇಕು ಅವ್ರಿಗೆ. ಈಗ ನೀವು 3 ದಿನಕ್ಕಾಗಷ್ಟು ನೀರು ಒಂದೇ ಸತಿ ಸ್ಟೋರ್ ಮಾಡ್ಕೋಬೇಕು. ಕೊಡಲ್ವಲ್ಲ, ಕೇಳಿ ಹೋಗಿ ಅಂತಾರ, ಹೋಯ್ತಾರ, ಅಲ್ಲಿ ಹೋಗಿ ಆಗ ಈಗ ಜಾಗಕ್ಕೆ ಬರ್ತಾರ. ಹಂಗೆ ನಿಮ್ಮ ಊರಲ್ಲಿ ಕುಡಿಯೋ ನೀರು ಸಮಸ್ಯೆ. ಕುಡಿಯೋ ನೀರಿಗೂ ಈ ಡ್ರೈನ್ಗೂ ಅಷ್ಟೇ. ನಮ್ಗೆ ಡ್ರೈನು ಗೆದ್ದರು ಸುತ ನಾವು ಮಾಡದೆ ಆದ್ಮ್ಯಾಕ ಅದೇ ಹತ್ತಕ್ಕೆ ನಿಮ್ಗೆ ಗೆಲ್ಸೋದು. ನಿಮ್ನೆ ಹತ್ತಕ್ಕೆ ಕಳಿಸಿರಿ ಹೇಳಿ, ಕೇಳಿ ಅಂತಂದ್ರ ಈಗ ನೀವು ಬದ್ದಿದಾರಿ, ನಮ್ಗೆ ಡ್ರೈನ್ ಮಾಡ್ಕೊಡಿ ಅಂತ ನಿಮ್ಗೆ ಕೇಳ್ತೀವಿ. ನಮ್ಗೆ ಕೇಳಬೇಡಿ, ಅಲ್ಲೋ ಕೇಳಿ ಅಂದ್ರೆ ನಾವು ನಿಮ್ಮೇನ ಇನ್ನು ಅಲ್ಲಾಡ್ಸೋದು ಯಾರು ಮಾಡಲ್ಲ. ಎಲ್ಲ ಹೇಳುವಾಯ್ತು ಕೇಳುವಾಯ್ತು, ಎಲ್ಲ ಆಯ್ತು, ಗಪ್ ಚಿಪ್ಪನ್ ಕೂತೀವಿ. ಅದೇ ಅದಕ್ಕೆ ಇನ್ನು ಸ್ವಲ್ಪ ನಾವು ಒಟ್ನಿ ಹಾಕಂತ ಕರೆಂಟಿಗೆ ಬತ್ತದ ಹೋಯ್ತದ ಅಷ್ಟೇ. ಇದಕ್ಕೆ ಸರಿ ಒಂದ್ಗಳಿಗೆ ಹಾಕ್ತಾನ, ಒಂದ್ಗಳಿಗೆ ಹೋಯ್ತಾನ, ಅಲ್ಲಿ ಕೊಡಲ್ಲ, ನಾವೇನ್ ಮಾಡವ ಅಂತ ಹೇಳಿ. ಈಗ ಒಳಚರಂಡಿ ಸಮಸ್ಯೆ ಇದೆ, ನಿಮ್ಗೆ ಏನಾದ್ರು ಇದರಿಂದ ರೋಗ ಈಗ ಬಂದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಸಾಯೋದು. ರೋಗ ಬಂದ್ರೆ ಮತ್ತೆ ಬಚ್ಚಲ ಡ್ರೈನ್ ಮಾಡ್ತಾ ಇದ್ಬೇಕ, ಇನ್ನೇನ್ ಮಾಡಿರು ಅವೇ ಅವ್ರು ಬಂದ್ ಮಾಡ್ಕೊಡ್ತಾನೆ, ಅವ್ರು ಎಲ್ಲ ಹೋಯ್ತಾವ. ಮಾಡ್ದೆ ಅಂದ್ಬೇಕ ಎಲ್ಲ ಕಾಯಿಲೆ ಬಂದ್ರೆ ಇನ್ನೇನ್ ಮಾಡೋದು? ನಿಮ್ಮಂತವ್ರು ನಾವು ಓಡ್ ಬಂದ್ ಕರಿಯಾಗಿದ್ದದ ಸಾಯೋದು, ಮಣ್ಣು ಮಾಡ್ತಾರ. ಈಗ ಏನಾರು ಹೇಳ್ತೀರಾ, ರೋಡ್ ಎಲ್ಲ ರೆಡಿ ಮಾಡಿಸ್ಕೊಡ್ಬೇಕು, ಒಳಚರಂಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತೀರಾ? ಕೇಳ್ತೀವಿ, ಮಾಡ್ಕೊಡಿ ನಮ್ಗೆ.
ಈಗ ನೀವೇನು ಬಂದಿದ್ದಾರಲ್ಲ ಇವೆಲ್ಲ ನೋಡ್ಬಿಟ್ಟು ನಮ್ಮ ಮಾತಾಡೋಕೆ ಮುಂಚೆ ನೀವು ಹಿಂಗೆ ಆಗೋಗದ ಈ ಬತ್ತಿರ್ಗ ನೀರು ಬಿಟ್ರೆ ಡ್ರೈನ್ ಹೋಯ್ತೇ ಇಲ್ಲ ಅಲ್ಲಿಂದ ಬರ್ತದ ಇಲ್ಲಿ ಇದೇನು ಕತ್ತ ಗ್ವಾಡ್ಗೈ ಬಾದ್ರೆ ಒಂದು ಗೋಡೆ ಬಿದ್ದೋಯ್ತು ಒಂದು ಮನೆ ನಗ್ಗೋಯ್ತು ನಾವೆಲ್ಗೆ ಹೋಗೋ ಈಗ ಅಲ್ಲಿ ನೀರು ನಿಂತಿಲ್ವಾ ನಿಂತದ ತಾನೇ ಅದು ಎಲ್ಲ ವಸ್ತಿಯಾಗಿ ಗೋಡೆ ಬಿದ್ದೋದ್ರೆ ಇಟ್ಕೋಗೋ ಏನು ಮಾಡೋ ಅದಕ್ಕೆ ನಮ್ಗೆ ಇದು ಸಮಸ್ಯೆ ಎಲ್ಲ ಸಮಸ್ಯೆ ಕೂತೀವಿ ನೋಡಿ. ಅದೇ ಏನು ಸಮಸ್ಯೆ? ರಸ್ತೆ ಚೆನ್ನಾಗಿಲ್ಲ, ನೀರ್ ಸೌಲಭ್ಯ ಇಲ್ಲ, ನಲ್ಲಿ ನೀರಲ್ಲಿ ನೀರು ಚಿಬ್ರೀತ ಕುಗ್ರಾಮ ನಮ್ಗೆ ಒಂದು ನಮ್ಮ ಮನ ನಲ್ಲಿಗೆ ನೀರೇ ಬರ್ತಾ ಇಲ್ಲ. ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ ಇಲ್ಲಿ? 3 ದಿನಕ್ಕೊಂದ್ಸತಿ ಬಿಡ್ತಾರ. ಅವ್ರಿಗೆ ಹೇಳ್ಸಿ ಚರಂಡಿಗಳು ಮಾಡಿಸಿ ಉಳ್ಳೊಳ್ಳಿ ನಮ್ಗೆ ಏನು ಸೌಲಭ್ಯ ಮಾಡಲ್ಲ. ನಮ್ಮ ಗೌರ್ಮೆಂಟ್ ಇದ್ದಾರೆ ಏನು ಸೌಲಭ್ಯ ನಮಗಿಲ್ಲ. ಪಂಚಾಯತಿ ಅವರು ಯಾರು ಬಂದು ನೋಡ್ತಾರೆ ಅಧಿಕಾರಿಗಳು? ನೋಡಲ್ಲ ಪಂಚಾಯತಿಯವರು ಬರಲ್ಲ, ಅಧಿಕಾರಿಗಳು ಬರಲ್ಲ. ಏನು ಮಾಡೋದು ಹೇಳಿ, ನೀವು ನೋಡ್ಕೊಂಡು ಮಾಡಿಸಿ ನೀವು. ರೋಡ್ ಚೆನ್ನಾಗಿದೆ ನಿಮ್ಮೂರ್ಲಿ? ಇದೆ ನೋಡಿ, ಈ ರೋಡ್ಗಳು ನೋಡಿ ಇಲ್ಲಿ ನೋಡ್ಕೊಳ್ಳಿ. ಈ ಬಚ್ಚಲ್ ರೋಡ್ಗಳು ತೆಗಿಸಲ್ಲ, ಕ್ಲೀನ್ ಮಾಡ್ಸಲ್ಲ. ಅದೇ ದೊಡ್ಡ ಸಮಸ್ಯೆ. ಇನ್ನೇನು ನಮ್ಗೆ ಅದರಿಂದ ಬರೋದು ನಮ್ಗೆ ರೋಗ. ಇನ್ನೇನು ಕಾಯಿಲೆಗೆ ಸಹ ಏನೂ ಇಲ್ಲ ಸರ್. ಇದೊಂದು ಸೌಕರ್ಯ ಮಾಡಿಬಿಟ್ರೆ ನಮ್ಗೆ ಅಂತೂ ಒಳ್ಳೇದು. ಕ್ಲೀನ್ ಮಾಡಿಸ್ಬೇಕು. ಹೌದು, ಇಲ್ಲ ಸರ್, ಈಗ ಅಧಿಕಾರಿಗಳು ಮಾಡ್ಸಲ್ಲ. ಮಾತಾಡ್ಬಿಡಿ, ಹೋಗಿ ಇಲ್ಲಿ ನೆಟ್ಗೆ ಆತಾವ ಕಂಟ ನಿಮ್ಗೆ ಕಾಣ್ತದ ಬಚ್ಚಲ ಯಾವಾರ ಗಲೀಜು. ಈ ಕಡೆ ಮೇಳ ಈ ಕಡೆ ಮೇಳ. ರಾತ್ರಿನಾಗ ಏನಾರ ತಿರ್ಗಾಡಕ್ ಹೋಯ್ತು ಅಂದ್ರೆ ತತ್ತಿ ಮೊಕ್ಕೆ ಹೊಡತಾವ ಬಂದು ಏನಾನಿ ಸೊಳ್ಳೆಗಳು. ಈಗ ಇದೇನ್ ಸರಿ, ಅದ್ ಬಿಟ್ಟು ಮುಂದ್ಕೋಗಿ 2ನೇ ತಂತಿಗೆ ಮರದ ಮುಂದ್ಕೋಗಿ ನಿಮ್ಗೆ ಕಾಣ್ತದ ಸೊಳ್ಳೆ ಕಡ್ದವ ಇಲ್ವಾ? ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಈಗ ಕೂತೀವಿ ಎಳಬೇಸಲ್ ಕಾಯ್ತಾ. ಇಲ್ಲಿ ಡ್ರೈನೇಜ್ಗಳು ಎಲ್ಲ ಕ್ಲೀನ್ ಮಾಡೋಕ್ಕೆ ಯಾರು ಬರಲ್ಲ. ಪಂಚಾಯತಿಯವರು ಬಂದು ನೋಡಲ್ಲ, ಯಾರು ಬರಲ್ಲ. ಸೀಪರ್ಗಳಿಗೆ ಹೇಳಿದ್ರೆ ಅವರು ನಮ್ಗೆ ಸಂಬಳ ಕೊಡೋದಿಲ್ಲ, ಬರಲ್ಲ ಅಂತಾರೆ. ನಾವು ಹೇಳಿದ್ರೆ ನಾವು ಯಾಕೆ ತೆಗಿಯೋ, ಅವ್ರು ಸಂಬಳ ಕೊಡಲ್ಲ ಪಂಚಾಯತಿಲಿ, ನಾವು ಬರೋದಿಲ್ಲ, ನಿಮ್ಮ ಮನೆ ಮುಂದೆ ನಾವು ಯಾಕೆ ಬರೋ ಅಂತಾರೆ. ನಾವು ಮನೆ ಮುಂದೆ ಗಂಟ ಕ್ಲೀನ್ ಮಾಡ್ಕೊತೀವಿ, ಮುಂದಕ್ಕೆ ತೊಳ್ತೀವಿ, ಅದೋಯ್ತದೆ ಡ್ರೈನೇಜ್ಗೆ ಅಲ್ಲಿ ನಿಂತಿರ್ತದೆ. ಅಲ್ಲಿ ಸೊಳ್ಳೆ ಯಾರ ನುಗ್ಲಿ ಏನಾರ ನುಗ್ಲಿ ಯಾರು ಮಾತಾಡೋದಿಲ್ಲ. ಅಲ್ಲ, ನೀವೇನಾದ್ರು ಪಂಚಾಯತಿಗೆ ಹೋಗಿ ಈ ತರ ನಮಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಅಂತ? ನಮ್ಮೊಬ್ರು ಹೆಂಗ್ ಹೋಗಕ್ಕದ್ದು ಬರ್ಬೇಕು, ಏರಿಯಾದವ್ರು ಯಾರು ಬರಲ್ಲ. ನಮ್ಮೊಬ್ರು ಕೇಳಕ್ಕಾಯ್ತದ? ರೋಗ ಬಂದ್ರೆ ಸಾಯ್ಲಿ ಅಂತಾರ. ಸಾಯ್ಲಿ, ಸಣ್ಣ ಮಕ್ಳವ ಸಾಯ್ಲಿ ಅಂತಾರ. ಈಗ ನಿಮ್ ಪಂಚಾಯತಿ ಪಿಡಿಯದವ್ರು ಬಂದು ಮಾಡ್ಬೇಕಿದ್ದೆಲ್ಲ, ಅಧಿಕಾರಿಗಳು ಯಾರು ಬರ್ತಾ ಇಲ್ವಾ? ಗೊತ್ತಿಲ್ಲ, ಯಾರು ಬಂದ್ರು ಬರಲ್ಲ, ಭಯ ಅಂತಾರ ಅವ್ರು, ಕೇಳಲ್ಲ ನಮ್ಮ ತರ ಅಕ್ಕಪಕ್ಕದವ್ರು. ರಸ್ತೆ ಆಗ್ಬೇಕು, ಒಟ್ಲಿಗೆ ನಮ್ಗೆ ನೀರು ನಿಲ್ಲಿಸ್ಬೇಕು. ಇದು ತುಂಬಾ ನಮ್ಗೆ ವಾಸನೆ ಬರ್ತದೆ ಸರ್. ನಮ್ಮೂರಲ್ಲಿ ಚರಂಡಿ ಇಲ್ಲ. ನಮ್ಮ ಕ್ಷೇತ್ರದ ಅಧಿಕಾರಿ ದರ್ಶನ್ ಧ್ರುವ ನಾರಾಯಣ ಅವರು ನಮ್ಮ ದೇವರಮನಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇವಾಗ ನಮ್ಮಲ್ಲಿ ಚರಂಡಿ ಮಾಡ್ಕೊಡ್ಬೇಕು, ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಸರ್. ಅಲ್ಲ, ಇದೆಲ್ಲ ಕ್ಲೀನ್ ಮಾಡಬೇಕು, ಚರಂಡಿ ವ್ಯವಸ್ಥೆ ಮಾಡಬೇಕು, ನಿಮ್ಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬರ್ತಾ ಇದಾರಾ, ನೋಡ್ತಾ ಇದಾರಾ? ಇಲ್ಲ ಸರ್, ಬಂದಿಲ್ಲ ಯಾರುವೆ. ಬರ್ತಾರೆ, ನೋಡ್ಕೊತಾರೆ. ಈ ತರ ಬಿಟ್ಕೊಂಡು 1 ಮನೆಗೆ 2 ಮನೆಗೆ ಮಾಡಿದ್ದಾರೆ ಸರ್. ಆ ಮನೆಯಿಂದ ಸ್ಟ್ರೈಟ್ ಬರುತ್ತೆ. ಈಗ ನಮ್ಮ ಮನೆಗಿಲ್ಲ. ಇಲ್ಲಿ ಈ ನೀರೆಲ್ಲ ನಮ್ದು ಕಾಲುವೆ ಇದೆ ಸರ್, ಅಲ್ಲಿಗೆ ಹೋಗುತ್ತೆ. ಈಗ ಈ ಮನೆಯವರೆಲ್ಲ ಏನ್ ಮಾಡ್ಬೇಕು? ಎಲ್ಲ ಬಂದು ಅವರು ವಿಚಾರಿಸ್ಕೊಂಡು ರೋಡ್ಗೆಲ್ಲ ಗಲೀಜಲ್ವಾ, ಮಕ್ಳಿಗೆಲ್ಲ ಈಗ ಕಾಯಿಲೆಗಿಲ್ಲ ಏನಾದ್ರು ಬಂದಾಗ ಏನ್ ಮಾಡೋಕ್ಕಾಗುತ್ತೆ? ಬಂದು ಅವ್ರೆಲ್ಲನೂ ನೋಡ್ಬೇಕು ಸರ್, ಚೆಕ್ ಮಾಡ್ಬೇಕು. ತುಂಬ ಬೇಜಾರಾಗುತ್ತೆ ಸರ್. ಈಗ ವರ್ಣ ಕ್ಷೇತ್ರದಲ್ಲೆಲ್ಲ ಯಾವ ಥರ ಮಾಡಿದ್ದಾರೆ ಹಂಗೆ ನಮಗೂ ಮಾಡಿಕೊಡ್ಬೇಕು. ಈಗ ನಂಜನಗೂಡು ಸಿಟಿ ಹತ್ರ ಇಲ್ವಾ, ಹತ್ರದಿಂದ ನಮ್ಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಬೇಕು ಸರ್. ಈಗ ಹತ್ರ ಸ್ಕೂಲ್ ಇದೆ, ಸ್ಕೂಲ್ ಮಕ್ಕಳೆಲ್ಲ ಇದೇ ರೋಡಲ್ಲಿಂದ ಹೋಗ್ಬೇಕು. ಇಲ್ಲಿರೋ ಈ ಗಲೀಜ್ ನೀರನ್ನ ತೊಳ್ಕೊಂಡು ಓಡಾಡ್ಬೋದು. ಇಲ್ಲ, ಗಲೀಜ್ ನೀರಲ್ಲ ಸರ್ ಇದು, ಅದರಿಂದ ಓಡಾಡ್ತಿದ್ದಾರೆ. ಮಕ್ಳಿಗೆ ತೊಂದರೆ ಆಗಬಾರ್ದು, ನಮ್ಗೆ ಚರಂಡಿ ಮಾಡ್ಕೊಡ್ಬೇಕು, ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು. ಈಗ ನಿಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಬೇಜವಾಬ್ದಾರಿ ಸರ್ ಅವರು. ಬಂದು ವಿಚಾರಿಸ್ಕೊಂಡು ನೋಡ್ಕೊಂಡು ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ಲಿ ನಾವು ಹೆಲ್ಪ್ ಮಾಡ್ಬೋದು. ರೋಡ್ದೇ ಸಮಸ್ಯೆ ಸರ್. ಇಲ್ಲಿ ಜಾಸ್ತಿ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಹಿಂಗೆ ಚರಂಡಿ ನೀರು ಡ್ರೈನ್ಗೆ ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟಿರ್ತಾರೆ. ಡ್ರೈನೇಜ್ ಇಲ್ಲ, ವ್ಯವಸ್ಥಿತವಾದಂಥ ರಸ್ತೆಗಳಿಲ್ಲ. ಹಂಗಾಗಿ ಈ ರೋಡಲ್ಲಿ ತುಂಬ ಗಲೀಜಿದೆ. ಊರೊಳಗಡೆ ಒಂದು ರೋಡ್ ಮಾತ್ರ ಸ್ಟ್ರೈಟ್ ರೋಡ್ ಆಗಿದೆ, ಇದು ಯಾವುದೂ ಕಾಂಕ್ರೀಟ್ ರೋಡ್ ಆಗಿಲ್ಲ. ಸರ್ ಧ್ರುವನಾರಾಯಣ ಸರ್ ಬಂದವಾಗ ಒಂದು ಸರಿ ಪೂಜೆ ಮಾಡಿದ್ರು, ಅದಷ್ಟಕ್ಕೆ ನಿಂತೋಯ್ತು. ಈ ಮೇನ್ ರೋಡಿಂದ ದೇವಸ್ಥಾನ ತನಕ, ಮಾರಮ್ಮನ ದೇವಸ್ಥಾನ ತನಕ ಹೋಯ್ತಾ ಇತ್ತು ರೋಡು, ಅದನ್ನು ಏನೂ ಆಗಿಲ್ಲ, ಹಂಗೆ ಸ್ಟಾಪ್ ಆಗಿದೆ. ಶಾಸಕರು ಬರ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ? ಶಾಸಕರು ಇನ್ನೂ ವಿಸಿಟ್ ಕೊಟ್ಟಿಲ್ಲ. ನಮ್ಮ ಮೊದಲು ಒಂದು ಸರಿ ಬಂದು ಪೂಜೆ ಮಾಡಿಬಿಟ್ಟು ಹೋದೆ,
ಇಲ್ಲ ಮತ್ತೆ ಪೂಜೆ ಮಾಡಿಬಿಟ್ಟು ಹೋದರು. ಈ ಕಡೆ ಆ ಕಡೆ ಒಂದು ರೋಡು ಈ ಕಡೆ ಒಂದು ರೋಡ್ ಎರಡು ಪೂಜೆ ಮಾಡಿದ್ರು. ಆದರೆ ಇತ್ತೀಚೆಗೆ ಬಂದಿಲ್ಲ. ಈಗ ಶಾಸಕರ ಜೊತೆಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೆಲಸ ಮಾಡಿಕೊಡ್ಬೇಕು. ಏನೇ ಮೂಲಭೂತ ಸೌಕರ್ಯ ಇದ್ರೂ ಗ್ರಾಮಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ವಿಸಿಟ್ ಮಾಡಬೇಕು. ರೋಡು, ರಸ್ತೆ, ಇದು ಒಳಚರಂಡಿ ವ್ಯವಸ್ಥೆ ಎಲ್ಲನೂ ಕೂಡ ಅವರೇ ಮಾಡಬೇಕು. ಅವ್ರೇನಾದ್ರು ಬರ್ತಾ ಇದ್ದಾರಾ, ನೋಡ್ತಾ ಇದ್ದಾರಾ? ನಿಮ್ಮ ಪಿ ಡಿ ಒ ಬಿಲ್ ಕಲೆಕ್ಟರ್ ಬರ್ತಾರೆ, ಹೋಯ್ತಾ ಇರ್ತಾರೆ. ಅವರು ಮನೆ ಕಂದಾಯ ಎಲ್ಲ ನೋಡ್ಕೊಂಡು ಹೋಯ್ತಾ ಇರ್ತಾರೆ. ಆದರೆ ಇನ್ನೂ ಏನು ವ್ಯವಸ್ಥೆ ಮಾಡಿಲ್ಲ. ಪಿ ಡಿ ಒ ಬಂದಿಲ್ಲ, ಈ ಕಡೆ ವಿಸಿಟ್ ಕೊಟ್ಟಿಲ್ಲ ಪಿ ಡಿ ಒ. ಪ್ರಮುಖವಾದ ಸಮಸ್ಯೆಗಳು ಏನೇನಿದೆ? ನಮಗೆ ನೋಡಿ ಸರಿ, ಇದು ಚರಂಡಿ ಇಲ್ಲ ಮತ್ತು ರೋಡ್ ವ್ಯವಸ್ಥೆ ಇಲ್ಲ ಇಲ್ಲಿ. ನಾವು 2-3 ಸರಿ ಬಂದರು, ಇದು ಮಾಡಿದ್ರು, ಮಾಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಮಾಡ್ಕೊಳ್ಬಿಡ್ತೀವಿ. ಈ ಸರಿ ರೋಡ್ ಮಾಡ್ತೀವಿ ಅಂತಾರೆ. ಆಮೇಲೆ ಇತ್ತಪ್ಪತ್ತನೂರು ಯಾರು ಬರೋದಿಲ್ಲ, ನೋಡೋದಿಲ್ಲ ಅಷ್ಟೇ. ಈಗ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಎಲ್ಲ ಒಂದು ಕಡೆ ಇನ್ನೂ ಕೂಡ ಇಲ್ಲಿ ರೋಡ್ ಇಲ್ಲ, ಒಳ ಚರಂಡಿ ಇಲ್ಲ ಅಂತಂದ್ರೆ. ಚರಂಡಿ ಆಗಿಲ್ಲ ಇದಕ್ಕೆ, ನಮಗೆ ಚರಂಡಿ ಆಗಿದೆ, ಇದಕ್ಕೆ ರೋಡು ಆಗಿಲ್ಲ. ನೋಡಿ, ನೀವೇ ನೋಡ್ತೀನಿ ನೋಡಿ, ಇದು ನೀರು ಹರ್ಕ ಬರ್ತದೆ. ನಿಮ್ಮಿಂದ ನೋಡಿ ಎಲ್ಲ ಬಚ್ಚಲ್ ನೀರೆಲ್ಲ ನೀರು ಇದೆಲ್ಲ ಹರ್ಕ ಬರ್ತದೆ ರೋಡಲ್ಲಿ. ಇನ್ನು ಕೇಳಾಗಿದ್ರೆ ನಾವು ಇನ್ನು ಎತ್ತ ಬಿಡೋ ನೀರು ಅಂತ ಕೇಳ್ತಾರೆ ಅವರು. ರೋಡ್ ಬಿಡೋದು, ಆಮೇಲೆ ಬಿಡೋ ಬತ್ತಲಿರ ಅಂತ ಹೇಳ್ತಾರೆ. ಚರಂಡಿ ಇದ್ರೆ ಚರಂಡಿ ಬಿಡ್ಬೋದು. ಈಗ ಅಧಿಕಾರಿಗಳು ಯಾರು ಪಂಚಾಯತಿ ಅಧಿಕಾರಿಗಳು ಬಂದು ನೋಡಲ್ಲ ಸರ್? ಯಾರು ಈ ಕಡೆ ಬಂದಿಲ್ಲ ನೋಡಿಲ್ಲ ಅವರು. ಇದೇ ರೀತಿ ಎಲ್ಲ ಇದ್ರೆ ಗ್ರಾಮ ಪಂಚಾಯತ್ ಸರಿ ಪಿಟ್ ಮಾಡಿಸಿದ್ರು ಹತ್ರ ಬತ್ತಲ ನೀರು ಹೋಗ್ಲಿ ಒಳಗಡೆ ಅಲ್ಲಿ ಬಿಟ್ಕಡೆ ಪಿಟ್ಗಳಂತ ಒಂದ್ಸರಿ ಮಾಡ್ಬಿಟ್ಟು ಹೋದ್ರು. ಆ ಪಿಟ್ಗಳೆಲ್ಲ ತುಂಬಿ ಈಚೆಗೆ ಹರ್ಕತ್ತಿರೋದು ಈಗ ನೀರು. ಅವ್ರು ಮಾಡಿರೋ ಒಂದ್ಸರಿ ಬಂದು ನೋಡ್ಬಿಟ್ಟು ಪಿಟ್ಗಳು ಮಾಡಿಸಿದ್ರು. ಆ ಪಿಟ್ಗಳೆಲ್ಲ ತುಂಬೋಗಿ ತಿರ್ಗಾ ಹರಿತಾವೆ. ನೀರು ಹೋಗೋದು ಅದು ಪಿಟ್ ಎಷ್ಟಿನ ಒಂದು ವಾರ 15 ತುಂಬ್ಕೊಬಿಡುತ್ತೆ. ಒಳಚರಂಡಿನೇ ನಿಮಗೆ ಮೂಲಭೂತ ಸೌಕರ್ಯ. ಅದು ಒಳ ಚರಂಡಿ ಇಲ್ಲ, ಆ ಪಿಟ್ಗಳು ಮಾಡಿದ್ರು. ಆ ಪಿಟ್ಗಳೆಲ್ಲ ತುಂಬ್ಕೊತು, ಈಗ ತುಂಬ್ಕೊಂಡು ಈಚೆ ಬಂದ ನೀರು ಐತೆ. ಈ ಒಂದು ಗೋಳೂರು ಗ್ರಾಮ ಪಂಚಾಯತ್ ಅಂದರೆ ಗ್ರಾಮದ ಒಂದು ಪರಿಸ್ಥಿತಿ ನೋಡಿ. ಅಂದರೆ ನೀರು ಹೋಗ್ಲಿಕ್ಕೂ ಕೂಡ, ಒಳಚರಂಡಿಯ ನೀರು ಹೋಗ್ಲಿಕ್ಕೂ ಕೂಡ ಇಲ್ಲಿ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ ಈ ಏನು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು. ಇದು ಆಗಿಲ್ಲ ಗುರುಗಳ, ಎಲ್ಲ ಬರ ಅನ್ಯಾಯ ಮಾಡ್ತಾವ್ರ, ದುಡ್ಡು ತಿನ್ಕತ್ತಾರ. ಎಲ್ಲ ಡ್ರೈನು ಪೈನು ನೋಡಿ ಹೆಂಗೆ ಬಿದ್ದಿದ್ದು, ಏನೂ ಮಾಡಿಲ್ಲ ಸರ್. ನಂಬರ್ಗಳು ಕಳ್ರು, ಪಿ ಡಿ ಒಗಳು ಕಳ್ರು ಸರ್. ಆ ರೀತಿ ಮಾಡ್ತಾವ್ರ ಗುರುಗಳ. ಏನು ಮಾಡಿಲ್ಲ ಇಲ್ಲಿವರೆಗೆ. ಆಗಿರೋ ಕೆಲಸನೂ ಕೂಡ ಕೆಲವರು ಮುರಿದಾರ. ಪಂಚಾಯತಿಲಿ ಡ್ರೈನ್ ಆಗಿತ್ತು, ಆದರೂ ಮುರಿದಾರ. ಮುರಿದ್ಬಿಟ್ಟು ಕೆಲಸ ಮಾಡಿಲ್ಲ. ಈ ಕೆಲಸನ 5 ವರ್ಷದಿಂದ ಒಂದು ಕೆಲಸನೂ ಮಾಡಿಲ್ಲ ಇವರು. ಈಗ ಅಲ್ಲಿ ತನಕ ಡ್ರೈನ್ ಮಾಡೋರು, ಇದು ಮುಂದಕ್ಕೆ ಡ್ರೈನ್ ಇಲ್ಲ, ಒಳಚರಂಡಿ ಇಲ್ಲ. ಪೂರ್ತಿ ಮಾಡ್ಯಾರ, ಪೂರ್ತಿ ಆರ್ಡರ್ ಆಗದ, ಆದ್ರೆ ಮಾಡ್ತಾ ಇಲ್ಲ ಇವರು. ಮಾಡಲಿಲ್ಲ. ಇನ್ನೇನು ಅವ್ರದ್ದು ಮುಗ್ದೋಯ್ತಲ್ಲ, ಇನ್ನೇನ ನಮ್ಗೇನ ಅಂತಾರೆ ಈಗ. ನಿಲ್ಸಲ್ಲ ಹತ್ತಂದ್ರಿ. ಮತ್ತೆ ಇಲ್ಲೆಲ್ಲ ಕೊಚ್ಚೆಗಳು ಎತ್ತಲ್ಲ, ಅದೊಂದು ತೊಂದರೆ. ಆಮೇಲೆ ಊರೆಲ್ಲ ಸುತ್ತ ಕೊಚ್ಚೆಗಳಿವೆ, ತಿಪ್ಪೆ ಗುಂಡಿ, ಒಳಚರಂಡಿ ಅವೆಲ್ಲ ಐತೆ ಸರ್. ಒಂದು ಕಡೆ ತುಂಬ್ಕತ್ತ, ಆ ಕಡೆ ಈ ಕಡೆ ಎಲ್ಲ ತುಂಬ್ಕೊಂಡು ನಿಂತ್ಕತ್ತೆ ಸರ್. ಯಾರು ನೋಡ್ತಾ ಇಲ್ಲ ಇಲ್ಲಿ, ಯಾರು ಬರ್ತಾನೆ ಇಲ್ಲ. ಆ ಸೀಪರ್ ಹಾಕಾರ ಅವರು ಬಂದು ನೋಡ್ತಾ ಇಲ್ಲ. ಯಾರು ಇಲ್ಲಿ ಬಂದು ಏನು ಎತ್ತು ಅಂತೂ ನೋಡಲ್ಲ. ನೋಡಿ ಊರು ಸುತ್ತ ಹೆಂಗೈತೆ ನೋಡಿ. 4 ದಿನಕ್ಕೆ ನೀರು ಬಿಡ್ತಾರಲ್ಲ, 2 ದಿನಕ್ಕೆ ನೀರು ಕುಡಿಯೋಕ್ಕಾದ, 1 ದಿನಕ್ಕೆ ತಿರೋಬೇಕು ನೀರು. ನಮ್ಗೆ ನೀರೇ ಪ್ರಾಬ್ಲಮ್. ಯಾವ ಗ್ರಾಮ ಪಂಚಾಯತ್ ನಿಮ್ಮದು? ದೇವಸ್ಥಾನದಲ್ಲಿ ಯಾರು ಬಳಸೋರು ಬಂತಾರೆ, ನೋಡ್ಕೊತಾರೆ. ಒಂದು ಪುಟ್ಟಿ ಹಾಕತ್ತಾರ, ಒಂದು ತೂರು ನೆಸ್ಕೊಂಡೈತಾರೆ. ಯಾರು ಅವ್ರು ಬಿಲ್ ಬರ್ಬೇಕು ಅಷ್ಟೇ. ಅವ್ರಿಗೆ 6 ತಿಂಗಳು 3 ತಿಂಗಳು ಬಿಲ್ ಐತಾರ, ತಗೊಂಡೈತಾರ. ಯಾರು ರೆಡಿ ಮಾಡಲ್ಲ. ಪಿ ಡಿ ಒ ಬರ್ತಾರ, ನೋಡ್ತಾರ ಇಲ್ಲ? ಪಿ ಡಿ ಒ ಬರೋದೇ ನಮ್ಮ ಬೀದಿಗೆ ಬರಲ್ಲ. ಅವ್ರು ಬರೋದು ಆ ಕಡೆ ಹೋಯ್ತಾನ, ಇನ್ನೊಬ್ರು ಅವರ ನೋಡ್ಕೊಂಡೈತಾರ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಮೇಡಮ್ ಹೇಳಿ ಸರ್. ಅವಳು ಮಾತಾಡ್ತಾರೆ, ಡಾಕ್ಟ್ರನ್ನೇ ಮಾತಾಡಿಸ್ತೀನಿ. ಹಾಗಾದ್ರೆ ಮೇಡಮ್, ಡಾಕ್ಟ್ರು ನೀವು ಅಂದರೆ ನಮ್ಮೂರಲ್ಲಿ ಬಸ್ ನಿಲ್ಸಲ್ಲ. ಇಲ್ಲಿ ಎಲ್ಲರೂ ಬರಬೇಕಾದ್ರೆ ಬೆಳಗ್ಗೆ 8 ಗಂಟೆಗೆ ಹೋದರೆ 9 ಗಂಟೆ ಆದರೂ ಬಸ್ ನಿಲ್ಸಲ್ಲ. ಅದೇ ಬಸ್ಗಳದೊಂದು ಪ್ರಾಬ್ಲಮ್ ಇದೆ. ಮತ್ತು ಚರಂಡಿ ನೀರೆಲ್ಲ ನಿಂತಿದ್ರು ಕೂಡ ಯಾರೂ ಬಂದು ಕ್ಲೀನ್ ಮಾಡಿಕೊಡಲ್ಲ. 4 ದಿನಕ್ಕೊಂದ್ಸಲಿ ನೀರು ಬಿಡ್ತಾರೆ. ಆ ನೀರನ್ನ ನಾವು ಸೇವಿಸೋದ್ರಿಂದ ನಮಗೆ ಹಲವಾರು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಮತ್ತು ಮಕ್ಕಳೆಲ್ಲ ಇರ್ತಾರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀರು ಮೇಲ್ಗಡೆ ಎಲ್ಲ ರಸ್ಟ್ ಬಂದಂಗೆ ಆಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ನಂಜನಗೂಡು ದೇವಸ್ಥಾನಗಳಿಗೆ ಹೋದಂಗೆ, ದೇವರಮನಹಳ್ಳಿ ಗೇಟ್ ಇದೆಯಲ್ಲ, ಅಲ್ಲಿಗೆ ಹೋದಂಗೆ ನಮ್ಮದು ಸೆಕೆಂಡ್ ಸ್ಟಾಪ್ ಬರುತ್ತೆ. ಬಟ್ ಇಲ್ಲಿ ಕೂಡ ಬಸ್ಗಳು ನಿಲ್ಸಿದ್ರೆ ನಮಗೆ ಉತ್ತಮ. ಸ್ಕೂಲ್ ಮಕ್ಕಳಿಗೆಲ್ಲ ಹೋದರೆ ತುಂಬ ಕುಡಿಯೋ ನೀರೆಲ್ಲ 4 ದಿನಕ್ಕೊಂದ್ಸಲ ಬಿಡ್ತಾರೆ. ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ, ಕರೆಂಟ್ ಬರುತ್ತೆ. ಬಟ್ ಒಳಚರಂಡಿ, ನೀರಿಂದು ಮತ್ತು ಬಸ್ ವ್ಯವಸ್ಥೆ ಇಷ್ಟೇ. ಮೇನ್ ರೋಡಲ್ಲಿ ಓಡಾಡಿದ್ರು ಕೂಡ ನಮಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ.